ನಮಸ್ಕಾರ. ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷ್ಯರು ಏನು ಮಾಡ್ತಾರೆ ಅಂತಂದ್ರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ. ಆ ಥರ ಹೇಳ್ಬೋದಾ? ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ. ಯಾಕೆಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ, ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ, ಸಾವಿರಾರು ಜನ ಹುಡ್ತಾರೆ. ಅವ್ರ ಜಾತಕ ಒಂದೇ ಥರ ಇರೋಲ್ಲ. ಯಾವುದು ಬೇಡ, ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ 2 ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ. ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ. ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನು ನೀವು ಗಮನಿಸಿರ್ಬೋದು. ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ, ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ. ಅದನ್ನು ನೋಡುವಂಥ ಪದ್ಧತಿನೇ ಬೇರೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು. ನಿಮ್ದು ಯಾವ ಲಗ್ನ ಅಂತೇಳಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು. ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಂಡುಹಿಡಿಯೋದಕ್ಕೆ. ಎರಡನೇದವ್ರ ಪರಿಹಾರ ಹೇಳುವಾಗ ಬೃಹತ್ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರ ಜಪ, ದಾನಗಳು, ಗಿಡಗಳನ್ನು ನೆಡುವುದು, ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು. ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ, ಕಾಳಸರ್ಪ ದೋಷ ಅನ್ನುವಂಥದ್ದು ಏನೇನೋ ಪೂಜೆಗಳು ಏನೇನು ಹೇಳ್ತಾ ಇದ್ದಾರೆ, ಅದು ಯಾವುದೋ ಜ್ಯೋತಿಷದಲ್ಲಿ ಇಲ್ಲ. ಮಂತ್ರ ಜಪಗಳನ್ನು ನೀವೇ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ ಇದು. ಮತ್ತು ನಮ್ಮ ಹಣೆ ಬರೋನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ, ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ. ಯಾಕೆ ಅಂದರೆ ಕರ್ಮಫಲ ಅನ್ನೋದು ಒಂದಿದೆ. ಇದರಲ್ಲಿ ದೃಢಕರ್ಮ, ಅದೃಢ ಕರ್ಮ ಅನ್ನೋದನ್ನ ಬಿಟ್ಟರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ. ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಪ್ರಾರಬ್ಧ ಸಂಚಿತ ಹಾಗೇ ಇರುತ್ತೆ, ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು, ತುಂಬ ನಿಷ್ಠೆಯಿಂದ, ಸಾತ್ವಿಕ ಜೀವನದಿಂದ, ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟ್ನ ಕಮ್ಮಿ ಮಾಡ್ಬೋದು. ಅಂದರೆ ನಿಮ್ಮ ತಲೆ ಮೇಲೆ ಮಳೆನ ನಾವು ತಡೆಯೋಕ್ಕಾಗಲ್ಲ, ಆದರೆ ಛತ್ರಿಯನ್ನು ಬಳಸ್ಬೋದು. ಇದೇ ಪರಿಹಾರ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ, ನಿಜವಾದ ಜ್ಯೋತಿಷರ ಹತ್ರ, ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ. ಕಟಕ ರಾಶಿಯಲ್ಲಿ ಹುಟ್ಟಿದವರಂಥವ್ರಿಗೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು? ನಾನು ಏನು ಮಾಡ್ತೀನಿ ಅಂದರೆ ಈ ನಾಡಿ ಜ್ಯೋತಿಷದ ಪ್ರಿನ್ಸಿಪಲ್ನ ಜಾಸ್ತಿ ಅಪ್ಲೈ ಮಾಡ್ತೀನಿ. ತುಂಬ ಸೈಂಟಿಫಿಕ್ಕಾಗಿ ಇರುತ್ತೆ ಅದು. ಸೊ ಅದನ್ನು ಅಪ್ಲೈ ಮಾಡಿ, ಮತ್ತು ಮಂತ್ರೇಶ್ವರನ ಫಲದೀಪಿಕಾ ಗ್ರಂಥದ್ದು ಅದನ್ನು ಅಪ್ಲೈ ಮಾಡ್ತೀವಿ. ಒಂದು ಸುಸಮಯ, ಒಂದು ಅದ್ಭುತವಾಗಿರೋ ಸಮಯ, ಗುರುಗ್ರಹ ಎಕ್ಸಾಲ್ಟೆಡ್ ಆಗಿ ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕೂತಿರೋದು ಅದ್ಭುತ. ಒಂದು ಮದುವೆಗೆ ಸಂಬಂಧಪಟ್ಟಂತೆ ಅಂತೂ ಬಹಳ ಉತ್ತಮ. ಕೆಲವರು ಮದುವೆ ಆಗಿ ದೂರ ಆಗಿರ್ತಾರೆ, ಅವರು ಹತ್ರ ಆಗ್ಬೋದು. ಕೋರ್ಟಿಗೆ ಸಂಬಂಧಪಟ್ಟಂತೆ ಹೋಗಿರ್ಬೋದು, ಅದು ಹತ್ರ ಆಗ್ಬೋದು. ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗ್ಬೋದು. ಉತ್ತಮವಾಗಿರೋ ಸಮಯ. ಖಂಡಿತ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ, ಮದುವೆ ಆಗುತ್ತೆ, ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಕ್ಲಿಯರ್ ಆಗುತ್ತೆ. ಅದೊಂದೇ ಅಲ್ಲ, ಸಂತಾನದ ಯೋಗ ಈಗ ಸಂತಾನಕ್ಕೆ ಪ್ರಯತ್ನ ಪಡ್ತಿರುತ್ತೆ, ಶುಭ ಸಮಾಚಾರ ಕೇಳೋ ಅವಕಾಶ ಬರುತ್ತೆ. ಎರಡನೇ ಮನೆ ಕೇತು ಬಂದು ಕೆಲವರು ಏನು ಮಾಡುತ್ತೆ ಅಂತಂದರೆ ಫೈನಾನ್ಷಿಯಲ್ ಲಾಸ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ಗಳು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಟೈಮ್ ವೆಯ್ಟ್ ಮಾಡಲೇಬೇಕು. ಕೇತು ಗ್ರಹ ಟ್ರಾನ್ಸಿಟ್ ಆಗೋದಂಗೆ ವೆಯ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಇನ್ನೊಂದು ನೋಡ್ಬೇಕು ನಾವು, ದಶೆಯಲ್ಲಿ ಏನಾದರೂ ಕೇತು ದಶೆ ಬಂದಿದ್ದು, ಅದು ನಿಮಗೆ ಕೇತು ಎರಡನೇ ಮನೇಲಿ ಇತ್ತು ಅಂದ್ಕೊಂಡ್ರೆ ಡು ನಾಟ್ ಇನ್ವೆಸ್ಟ್ ಇನ್ ಎನಿ ಬಿಸ್ನೆಸ್ ಆ್ಯಕ್ಚುಲಿ. ಯಾಕೆಂದರೆ ನಿಮಗೆ ಅದು ಟೆನ್ಷನ್ನ ಕೊಡುತ್ತೆ, ಲಾಸ್ನ ಕೊಡುತ್ತೆ, ಪ್ರಾಬ್ಲಮ್ನ ಕೊಡುತ್ತೆ, ಅಬ್ಸ್ಟ್ರಕ್ಷನ್ನ ಕೊಡುತ್ತೆ ಕೇತು ಗ್ರಹ. ಕೇತು ಒಂದು ರೀತಿ ಅನ್ಯೂಶ್ವಲಾಗಿ ಬಿಹೇವ್ ಮಾಡುವಂಥ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇರಬೇಕಾಗತ್ತೆ. ಆಮೇಲೆ ಇನ್ನೊಂದನ್ನು ನೀವು ಗಮನಿಸಬೇಕಾಗತ್ತೆ, ಇಲ್ಲಿ ಚತುರ್ಥ ಭಾವದಲ್ಲಿ ಸೂರ್ಯನಿರುವಂಥದ್ದು ನಿಮಗೆ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಭಾಳ ಒಳ್ಳೆಯದು. ಆಮೇಲೆ ಅಷ್ಟಮ ಭಾವದಲ್ಲಿ ರಾಹು ಇರುವಂಥದ್ದು ಬಂದು ನಿಮಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಅಣ್ಣ ತಮ್ಮಂದರ ಮಧ್ಯೆ, ಸಂಬಂಧಿಕರ ಮಧ್ಯೆ ಕಿರಿಕಿರಿ ಜಗಳ ಆಡುವಂಥ ಸಾಧ್ಯತೆ ಬರುತ್ತೆ. ನವಮಭಾವದಲ್ಲಿ ಇರೋದ್ರಿಂದ ಇವೆಲ್ಲ ಈ ವಾರದಲ್ಲಿ ಇವೆಲ್ಲ ಇಂಡಿಕೇಷನ್ಸ್ ಬರ್ಬೋದು. ಭಾಳ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, 3ನೇ ಮನೇಲಿರುವಂಥ ಶುಕ್ರ ಗ್ರಹದಿಂದ ನಿಮ್ಮ ಜೊತೆಲಿ ಹುಟ್ಟಿದಂಥ ತಂಗಿಯರ ಜೊತೆ, ಹೆಣ್ಣು ಮಕ್ಕಳ ಜೊತೆ ನಿಮ್ಮ ಒಂದು ಕಿರಿಕಿರಿ ಉಂಟಾಗ್ಬೋದು, ಕ್ಲ್ಯಾಶಸ್ ಆಗ್ಬೋದು ಯಾವುದಾದ್ರೂ ವಿಷಯಕ್ಕೆ. ಮತ್ತು ಜರ್ನೀಸ್ ಆಗುತ್ತೆ, ತುಂಬ ಸುಂದರವಾಗಿರೋ ಸ್ಥಳಗಳಿಗೆ ನೀವು ಜರ್ನಿ ಆಗುವಂಥ ಸಾಧ್ಯತೆ ಇರುತ್ತೆ. ಕೇರ್ಫುಲ್ ಆರಾಮಾಗಿರ್ಬೋದು. ಬಟ್ ಕುಟುಂಬದಲ್ಲಿ ಕಲಹಗಳು ಕಟ್ಟಿಟ್ಟು ಬುದ್ಧಿ ಈ ವಾರದಲ್ಲಿ. ಅನವಶ್ಯಕವಾಗಿ ನಿಮ್ಮ ಪಾಡಿ ನೀವು ಸುಮ್ಮನೆ ಇದ್ದರೂ ಸಹ ನಿಮ್ಮಲ್ಲಿ ಕಿರಿಕಿರಿ ಜಗಳಗಳಾಗುತ್ತೆ. ನೀವು ಸ್ವಲ್ಪ ಮೌನ ವಹಿಸೋದು ಭಾಳ ಒಳ್ಳೆಯದಂತ ಹೇಳ್ತೀನಿ. ಸೊ ಇಷ್ಟು ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇಷ್ಟು ಫಲಗಳನ್ನು ಹೇಳ್ಬೋದು. ನಮಸ್ಕಾರ. ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ, ಒಂದು ಜಾತಕ ತೆಗೆದುಕೊಂಡ್ವಿ, ಟೈಮ್ ರೆಕ್ಟಿಫೈ ಮಾಡಿದ್ವಿ, ಲಗ್ನವನ್ನು ಕಂಡುಹಿಡಿದ್ವಿ, ಆಮೇಲೆ ಫಲ ನಿರೂಪಣೆ ಮಾಡೋಕೆ ಹೊರಟಾಗ ಆ ಜಾತಕನಿಗೆ ಆಗುವಂಥ ದಶೆನ ಅಪ್ಲೈ ಮಾಡಬೇಕು. ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ, ದ್ವಿಸಪ್ತತಿ ಸಮದಶ ಅಂತ ಹೇಳಿದ್ದಾರೆ. ಈ ಥರ ಕಂಡೀಷನಲ್ ದಶೆಗಳಿದೆ, 48 ದಶೆಗಳಿದೆ.
ಅಪ್ಲೈ ಮಾಡಿದ್ವಿ, ಪ್ರಶ್ನೆ ಚಾರ್ಟ್ ನೋಡಿದ್ವಿ, ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ. ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ, ಕೋಟಾ ಚಕ್ರ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ನೋಡಬೇಕು. ಇವೆಲ್ಲ ನೋಡಿಕೊಂಡು ಒಂದು ಕನ್ಸಿಡೆಂಟ್ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ. 2 ನಿಮಿಷ 3 ನಿಮಿಷದಲ್ಲಿ ಯಾರು ಪ್ರಿಡಿಕ್ಷನ್ಸ್ ಕೊಡ್ತಿದ್ದಾರೆ, ಹೇಗೆ ಕೊಡ್ತಿದ್ದಾರೆ ಅವರು? ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ. ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಯಲ್ಲಿ ನಾನು ನೋಡಿ ಅನಾಲಿಸಿಸ್ ಮಾಡಿ ನನ್ನೊಂದು ಪ್ರಿಡಿಕ್ಷನ್ ಕೊಡ್ತೀನಿ. ಒಂದು ದಿನಕ್ಕೆ ಇಷ್ಟೇ ಜಾತಕಗಳು ನೋಡೋಕ್ಕಾಗೋದಂತ ಆಗುತ್ತೆ, ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಆ ರೀತಿಯಲ್ಲಿ ನೋಡೋದಕ್ಕೆ. ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆ ಕನ್ಸಲ್ಟೇಷನ್ ತೊಗೊಳ್ಳಿ. ನಮಸ್ಕಾರ.